ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು 18ನೇ ಕಂತಿನ 2,000 ರೂಪಾಯಿ ನಿಮಗೆ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಡೇಟ್ ಕೂಡ ಈಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಖಾಂತರ ಇವತ್ತು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಬೆಳಗಿನ ವಿಡಿಯೋದಲ್ಲಿ ನಿಮಗೆ 17ನೇ ಕಂತಿನ ಹಣ ಬಾಕಿ ಇರುವಂಥ ಒಂದು ಯಾರಿಗೆ 17ನೇ ಕಂತಿನ ಹಣ ಜಮಾ ಆಗಿಲ್ಲ ಅವರಿಗೆ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ನಾನು ಬೆಳಗಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಅದನ್ನು ಹೋಗಿ ನೋಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋದಲ್ಲಿ ಕೇವಲ 18ನೇ ಕಂತಿನ 2,000 ರೂಪಾಯಿ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಯಾರ್ಯಾರೆಲ್ಲ ಮಾಡಿಲ್ಲ ಹೋಗಿ ಬೇಗನೆ ಮಾಡಿಕೊಂಡು ಬನ್ನಿ ಸ್ನೇಹಿತರೆ. ವಿಡಿಯೋನ ಶುರು ಮಾಡೋಣ. ಆಲ್ಮೋಸ್ಟ್ ಆಲ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1 ಕೋಟಿ ಒಂದು 22ರಿಂದ 25 ಲಕ್ಷ ಜನ ಏನು ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ. ಫಲಾನುಭವಿಗಳು ಏನೇನೆಲ್ಲ ಇದ್ದಾರೆ ಸ್ನೇಹಿತರೆ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣ ಬಿಡುಗಡೆಗೆ ಒಂದು ದಿನಾಂಕವು ಕೂಡ ನಿಗದಿ ಆಗಿದೆ ಅಂತಲೇ ಹೇಳ್ಬೋದು. ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಈಗಾಗಲೇ ಮೊನ್ನೆ ಅಷ್ಟೇ ನಡೆದಂಥ ಒಂದು ಪ್ರೆಸ್ ಮೀಟಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾ ಡೀಟೇಲ್ ಆಗಿ ಹೇಳಿಕೊಟ್ಟಿದ್ದಾರೆ. ನಿಮಗೆ ಅತಿ ಶೀಘ್ರದಲ್ಲಿ ನಾವು 18ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಕೂಡ ಅವರು ಮೊನ್ನೆ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ಕೊಟ್ಟರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ನಿನ್ನೆ ಯುಗಾದಿ ಹಬ್ಬಕ್ಕೆ ಹಲವಾರು ಜನರು ಕೂಡ ಕೇಳ್ತಾ ಇದ್ದರು, ನಮಗೆ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಬರುತ್ತಾ ಸರ್, ಬಂದರೆ ಯಾವಾಗ ಬರುತ್ತದೆ. ಆ ರೀತಿಯಾಗಿ ನಿನ್ನೆ ಅಷ್ಟೇ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಭರವಸೆಯನ್ನು ಕೂಡ ಕೊಟ್ಟರು. ಯುಗಾದಿ ಹಬ್ಬಕ್ಕೆ ನಿಮಗೆ ಜಮಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಅವರು ತಿಳಿಸಿದರು ಸ್ನೇಹಿತರೆ. ಆದರೆ ಯುಗಾದಿ ಹಬ್ಬಕ್ಕೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಯಾವುದೇ ಒಂದು 17ನೇ ಕಂತಿನ ಬಾಕಿ ಹಣವು ಕೂಡ ಬರಲಿಲ್ಲ. ಅದರ ಜೊತೆಗೆ 18ನೇ ಕಂತಿನ 2,000 ರೂಪಾಯಿ ಕೂಡ ಯಾರ ಅಕೌಂಟಿಗೂ ಕೂಡ ಬಂದು ಜಮಾ ಆಗಲಿಲ್ಲ ಸ್ನೇಹಿತರೆ. ಇದರಿಂದಾಗಿ ಹಲವಾರು ಮಹಿಳೆಯರು ಕೂಡ ತೀವ್ರ ಒಂದು ಬೇಸರಕ್ಕೂ ಕೂಡ ಒಳಗಾದರು ಅಂತಲೇ ಹೇಳ್ಬೋದು. ಆದರೂ ಕೂಡ ಏನೂ ಕೂಡ ಹೊರೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಒಂದು ಬಿಡುವುದು 1-2 ದಿನ ಲೇಟ್ ಆಗ್ಬೋದು, ಅಕಸ್ಮಾತ್ 1 ವಾರ ಆದರೂ ಕೂಡ ಲೇಟ್ ಆಗ್ಬೋದು ಸ್ನೇಹಿತರೆ. ಆದರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಅಕೌಂಟಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣ ಜಮಾ ಆಗೋದು ಮಾತ್ರ ಖಂಡಿತ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೋಡೋಣ ಯಾವಾಗ ಜಮಾ ಆಗ್ತದೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಹೇಳಿರೋ ಹಾಗೆ ಈ ಒಂದು ಫೈನಾನ್ಷಿಯಲ್ ಇಯರ್ 2024 ಮುಗಿಯೋದು ಮಾರ್ಚ್ 31 ಖಂಡಿತವಾಗ್ಲೂ ಮುಗಿಯುತ್ತದೆ. ಅದಾದ ನಂತರ ನಾವು ಹೊಸ ಬಜೆಟ್ನ ಅನುಸಾರವಾಗಿ 18ನೇ ಕಂತಿನ ಹಣವನ್ನು ಹೊಸ ಬಜೆಟ್ನಲ್ಲಿ ಇಟ್ಕೊಂಡಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಅವರು ತಿಳಿಸಿದರು ಸ್ನೇಹಿತರೆ. ಹೊಸ ಬಜೆಟ್ ಅಂದರೆ ಏಪ್ರಿಲ್ 1ರಿಂದ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಏಪ್ರಿಲ್ 1 ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಮಾರ್ಚ್ 30 ರವಿವಾರ ಅಂತಲೇ ಹೇಳ್ಬೋದು. ನಾಳೆ ಮಾರ್ಚ್ 31 ಸೋಮವಾರ, ಮಂಗಳವಾರ ಏಪ್ರಿಲ್ 1 ಅಂತಲೇ ಹೇಳ್ಬೋದು. 1/4/2025 ಮಂಗಳವಾರ ಬರುತ್ತದೆ ಸ್ನೇಹಿತರೆ. ಮಂಗಳವಾರದಿಂದ ನಿಮ್ಮ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣವನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಖಾಂತರ ಬಂದು ನಮ್ಮೆಲ್ಲ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಮಂಗಳವಾರ ಜಮಾ ಆಗ್ತದೆ ಇಲ್ವ ಅಂತ ಕನ್ಫರ್ಮ್ ಆಗಿ ಅವರು ಹೇಳಿಲ್ಲ. ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ಅವರು ಏನು ಸಭೆ ನಡೆಸಿದ್ರಲ್ವ ಸ್ನೇಹಿತರೆ, ಆ ಒಂದು ಸಭೆಯಲ್ಲಿ ಚರ್ಚೆ ಆದಂತೆ ನನಗೆ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಅದು ಏಪ್ರಿಲ್ 1ರಿಂದ ಜಮಾ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ನಡೆಸಿದ್ದಾರೆ ಸ್ನೇಹಿತರೆ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆ ಒಂದು ಜಮಾ ಮಾಡಲಿಕ್ಕೆ ಹಣ ಬೇಕಲ್ವ ಸ್ನೇಹಿತರೆ. ಆ ಒಂದು ಹಣವನ್ನು ನಮ್ಮ ಸಿದ್ದರಾಮಯ್ಯವರು, ನಮ್ಮ CM ಆಗಿರುವಂಥ ಸಿದ್ದರಾಮಯ್ಯನವರು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಗೆ ಆ ಒಂದು 18ನೇ ಕಂತಿನ 2,000 ರೂಪಾಯಿ ಪ್ರತಿ ಮಹಿಳೆಯರಿಗೆ ಏನಿದೆ ಅಲ್ವ ಸ್ನೇಹಿತರೆ, ಆ ಒಂದು ಹಣವನ್ನು ಅವರ ಕೈಗೆ ಈಗಾಗಲೇ ಒಪ್ಪಿಸಿದ್ದಾರೆ ಅನ್ನುವಂಥ ಮಾಹಿತಿಯೇ ಬಂದಿದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ CM ಅವರು ಹಣವನ್ನೇ ಅವರ ಕೈಗೆ ಕೊಟ್ಟ ಮೇಲೆ ಇನ್ನೇನು ನಿಮ್ಮ ಎಲ್ಲರ ಖಾತೆಯು ಕೂಡ ಜಮಾ ಮಾಡೋದು ಮಾತ್ರ ಬಾಕಿ ಅಂತಲೇ ಹೇಳ್ಬೋದು. ಅದನ್ನು ಅತಿ ಶೀಘ್ರದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿಯಾಗಿ ಡಿಲೇ ಮಾಡದೆ ಖಂಡಿತವಾಗಲೂ ಆನ್ ಡೇಟ್ ಏಪ್ರಿಲ್ 1ರಂದು ಎಲ್ಲರಿಗೂ ಕೂಡ ಜಮಾ ಮಾಡುವಂಥ ಒಂದು ಸಾಧ್ಯತೆ 100ಕ್ಕೆ 100% ಇದೆ ಅಂತಲೇ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ಅಕಸ್ಮಾತ್ 100 ಇದ್ದಿದ್ದು 0% ಮಾಡ್ತಾರೆ ಅಥವಾ 100ಕ್ಕೆ 100% ಅದನ್ನು ಹಾಕ್ತಾರಂತ ನಾವೆಲ್ಲರೂ ಕೂಡ
ಕೂಡ ವೆಯ್ಟ್ ಮಾಡಿ ನೋಡಬೇಕು ಸ್ನೇಹಿತರೆ. ಆದರೆ ಬಂದಿರುವಂಥ ಒಂದು ಕಂಪ್ಲೀಟ್ ಅನ್ನೋ ಒಂದು ಇನ್ಸೈಡ್ ನ್ಯೂಸ್ನ ಪ್ರಕಾರ ಖಂಡಿತವಾಗಲೂ ಏಪ್ರಿಲ್ 1 ಮಂಗಳವಾರದಿಂದ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದರ ಜೊತೆಗೆ 19ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರಿ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.